ಆಗ್ತಾ ಇಲ್ಲ, ತಪ್ಪಾಗಿ ಬರ್ತಾ ಇದೆ ಅಥವಾ ಡಿಡಕ್ಷನ್ ಅಲ್ಲಿ ಬರ್ತಾ ಇಲ್ಲ ಅಂದ್ರೆ ಕ್ವಾರ್ಟರ್ಸ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕ್ವಾರ್ಟರ್ಸ್ ಮ್ಯಾನೇಜ್ಮೆಂಟ್ ಮಾಡೆಲ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಂತರ ಕ್ವಾರ್ಟರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ವಾರ್ಟರ್ಸ್ ಲೀಸ್ಟ್ ಎಡಿಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಎಂಪ್ಲಾಯ್ ಲಿಸ್ಟ್ ಯಾರ್ಯಾರಿಗೆ ಕ್ವಾರ್ಟರ್ಸ್ ಅಲಾಟ್ ಆಗಿದೆ, ಸೊ ಎಂಪ್ಲಾಯ್ ಮುಂದೆ ಅವ್ರದ್ದಾದ್ರೂ HR ಡಿಡಕ್ಷನ್ ಅಲ್ಲಿ ಎಲ್ಲ ತೋರಿಸ್ತಾ ಇಲ್ಲ ಅಂದ್ರೆ ಆಕ್ಷನ್ ಅಲ್ಲಿ ಎಡಿಟ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಡೀಟೇಲ್ಸ್ ನ ನೀವು ಪೂರ್ತಿ ಡೀಟೇಲ್ಸ್ ನ ಇಲ್ಲಿ ಆಡ್ ಮಾಡಬೇಕು. ಫಸ್ಟ್ ಇದೆ ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ. ಲೆಫ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿರುವಂತ ಎಂಪ್ಲಾಯ್ KJD ಅವ್ರ ಎಂಪ್ಲಾಯ್ ನೇಮ್ ಇರುತ್ತೆ. ಸೊ ಇಲ್ಲಿ ಸರ್ಚ್ ಕ್ವಾರ್ಟರ್ಸ್ ಡೀಟೇಲ್ಸ್ ಅಲ್ಲಿ ನೀವು ಸರ್ಚ್ ಮಾಡಬೇಕು ಯಾವ ಕ್ವಾರ್ಟರ್ಸ್ ನಿಮ್ಗೆ ಅಲಾಟ್ ಆಗಿದೆ ಅಂತಂದ ಆ ಕ್ವಾರ್ಟರ್ಸ್ ನ ನೀವು ಇಲ್ಲಿ ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಬೇಕು. ಒಂದು ವೇಳೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಕ್ವಾರ್ಟರ್ಸ್ ಡೀಟೇಲ್ಸ್ ಕಾಣಿಸ್ತಾ ಇಲ್ಲ ಅಂದ್ರೆ ಆಡ್ ಬಟನ್ ನ ಕ್ಲಿಕ್ ಮಾಡಿ ನೀವೇ ಸ್ವತಃ ಇಲ್ಲಿ ಕ್ವಾರ್ಟರ್ಸ್ ನೇಮು, ಅಡ್ರೆಸ್, ಯಾವ ಡಿಸ್ಟಿಕ್ ಮತ್ತೆ ತಾಲೂಕು ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕ್ವಾರ್ಟರ್ ಟೈಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೆಂಟೆಡ್ ಅಥವಾ ರೆಂಟ್ ಫ್ರೀನಾ ಡೆಸಿಗ್ನೇಟೆಡ್ ಅಂತ ಸೆಲೆಕ್ಟ್ ಮಾಡಿ ಕ್ವಾರ್ಟರ್ ನಂಬರ್ ನ ಹಾಕಿ, ಯಾವಾಗ ಆಕ್ಯುಪೈಡ್ ಡೇಟ್ ಏನಿದೆ ಅದನ್ನ ಎಂಟ್ರಿ ಮಾಡಿ, ರಿಮಾರ್ಕ್ಸ್ ನ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ಆಲ್ ಡೀಟೇಲ್ಸ್ ಆರ್ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ, ಸಬ್ಮಿಟ್ ಮಾಡಿ. ಡ್ರಾಫ್ಟ್ ಬಿಲ್ಗೆ ಬಂದು ನೀವು ಪ್ರೋಸೆಸ್ ಮಾಡಬೇಕು. ಇನ್ನು ಒಂದ್ ವೇಳೆ ಹೊಸದಾಗಿ ಅಲಾಟ್ ಆಗಿದ್ರೆ ಅದನ್ನ ನೀವು ಇನಿಷಿಯೇಟರ್ ಲಾಗಿನ್ ಅಲ್ಲಿ ಕ್ವಾರ್ಟರ್ಸ್ ಮ್ಯಾನೇಜ್ಮೆಂಟ್ ಮಾಡೆಲ್ ನಲ್ಲಿ ಹೊಸದಾಗಿ ಅಲಾಟ್ ಆಗಿದ್ರೆ ಈ ಮಂದಿಂದ ಆಗಿದ್ರೆ ಸೊ ಅದನ್ನ ನೀವು ಅಲ್ಲಿ ಎಂಟ್ರಿ ಮಾಡಬಹುದು. ರಿಲೇಟೆಡ್ ಮ್ಯಾನುವಲ್ ಕೂಡ ಟ್ಯುಟೋರಿಯಲ್ ಮಾಡೆಲ್ ನಲ್ಲಿ ಇದೆ, ನೀವು ನೋಡ್ಕೊಂಡು ಆ ರೀತಿ ಸ್ಟೆಪ್ ನೀವು ಫಾಲೋ ಮಾಡಬಹುದು. ನೋಡ್ಬೇಕಿತ್ತು ಅಲ್ಲಿ ದೊಡ್ಡ ಮಾಡ್ತಿದ್ರು ಅಂದ್ರೆ ಯೋಗಾದ ಅಷ್ಟೇ